ಅವರು ಯಾವಾಗ ಪ್ರಾಧಿಕಾರ ಸ್ಥಾಪನೆ ಆಯಿತು ಅಲ್ಲಿಂದ ಇಲ್ಲಿಗಂಟ ಜನಪರ ಒಂದು ಕೆಲಸ ಮಾಡಿರೋದು ತೋರಿಸಿ. ಸೀರಿಯಲ್ ಮೋಸ, ಲಾಡಲ್ ಮೋಸ, ನೀರಲ್ಲಿ ಮೋಸ, ಬ್ಯಾಗಲ್ ಮೋಸ, ಇವ್ರ ವಂಶ ನಿರ್ವಂಶ. ಮೈಸೂರಿನಲ್ಲಿ ಹೋಗೋ ಮಾನ ಮರ್ಯಾದಿನ ಇಡೀ ದೇಶ ವಿದೇಶಕ್ಕೆಲ್ಲ ತಗೊಂಡೋಗಿ ಬಿಡ್ತಾ ಇದ್ರಲ್ರಿ. ಆ ಪುರುಷಾರ್ಥಕ್ಕೆ ವರ್ಗಾವಣೆ ಎತ್ತಂಗಡಿ ಅಂತ ಮಾಡಿದ್ರಿ. ಬತ್ತೇನ್ರಿ ಸೂಟ್ ಕೇಸ್ ತಂದು ಕೊಟ್ರೆ ಅಮ್ಮ ಅಷ್ಟೊಂದು ಉಗಿತಾ ಇದಾರೆ. ಕ್ಯಾಕರಿಸಿ ಮೊಕ್ಕೆ ತುಬುಕ್ ಅಂತ ಉಗಿತಾ ಇದಾರೆ. ಬಟ್ಟೆಗಳು ಇಟ್ಕೊಂಡಿದ್ರಿ ಖರ್ಚಿಪ್ನ ವರ್ಷಗಳಕ್ಕೆ. ವಾನ್ಗಟ್ಟವೆ, ಮಾನ್ಗಟ್ಟವೆ, ಕುಳ್ಗಟ್ಟವೆ, ನಿಮ್ ಜನ್ಮಕ್ಕೆ ಬೆಂಕಿ ಹಾಕವೆ. ವಿರೋಧ ಪಕ್ಷ ಸತ್ಯ ಹೋಗಿದ್ರಿ, ನೀವು ಅಡ್ಗೋಗಿದ್ರಿ, ನಿಮ್ ಸೊಳ್ಳು ಹಿಂಗೋಗಿದೆ. ಈಗ ನೀವು ಡಬಲ್ ಗೇಮು 2 ಆಡ್ತಿ 2 ಬೇದಿ ಕೊಡವ ಕನ್ಸಲ್ಲಿ ಚಾರ್ಜ್ ಮೈಸಾಸು ತುಳಿದ್ರ ಆಯ್ತದಲ್ಲವಾ. ಅನ್ಕೆ ಹೋಗವ ನುಸುಳುಕೋರರಿಗೆ ಹಂಗೆ ನೀರು ಚುಚ್ಚವ. ಈ ನುಸುಳುಕೋರರಿಗೆ MP VIP ಗಳ ಹೆಸರು ಹೇಳ್ಕೊಂಡು ಒಳಗೆ ಬರೋರಿಗೆ ನೀನು ತ್ರಿಶೂಲ ಚುಚ್ಚವ. VIP ಹೆಸರಿನಲ್ಲಿ ಆ ರೀಲ್ಸ್ ಮಾಡೋರೆಲ್ಲ ಬರ್ತಾವ್ರೆ, ಆ ಬಿಗ್ ಬಾಸ್ ಹೋದವ್ರೆ, ಅವ್ರು ಏನ್ ಕಿಸ್ ದಬಾಕವ್ರೆ ಅಂತ ನಾನು ಕೇಳ್ತಾ ಇರೋದನ್ನ. ಮೈಸೂರಿನಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳ ಕೈವಾಡ ಇರೋದ್ರಿಂದನೇ ಚಾಮುಂಡಿ ಬೆಟ್ಟದಲ್ಲಿ ಇಷ್ಟು ಅನ್ಯಾಯ ನಡೆಯೋಕ್ಕೆ ಕಾರಣ. ಇವತ್ತು ಕಳೆದ ರೂಪ ಅವರು ಯಾವಾಗ ಪ್ರಾಧಿಕಾರ ಸ್ಥಾಪನೆ ಆಯಿತು ಅಲ್ಲಿಂದ ಇಲ್ಲಿಗಂಟ ಜನಪರ ಒಂದು ಕೆಲಸ ಮಾಡಿರೋದು ತೋರಿಸಿ. ಸೀರೆ ಕದ್ರು, ಸೀರಿಯಲ್ ಮೋಸ, ಲಾಡಲ್ ಮೋಸ, ನೀರಲ್ಲಿ ಮೋಸ, ಬ್ಯಾಗಲ್ ಮೋಸ, ಇವ್ರ ವಂಶ ನಿರ್ವಂಶ. ಇವ್ರು ನಿಜವಾಗ್ಲೂ ಮಾನ ಮರ್ಯಾದಿಲ್ವ ಅಂತ ಈ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ. ಮೈಸೂರಿನಲ್ಲಿ ಹೋಗೋ ಮಾನ ಮರ್ಯಾದಿನ ಇಡೀ ದೇಶ ವಿದೇಶಕ್ಕೆಲ್ಲ ತಗೊಂಡೋಗಿ ಬಿಡ್ತಾ ಇದ್ರಲ್ರಿ. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ನಮ್ಮ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಭಕ್ತರು, ಅಮ್ಮನ ಭಕ್ತರು ದೇಶ ವಿದೇಶದಿಂದ ಬರ್ತಾ ಇದ್ದಾರೆ. ಇವತ್ತು ಮಾಧ್ಯಮಗಳ ಮುಖಾಂತರ ಇಷ್ಟು ಜನ ನೆನ್ನೆ ಆಕ್ರೋಶ ಹೊರ ಹಾಕಿದ್ರಲ್ಲ, ನಿಜವಾಗ್ಲೂ ನೀವೇನಾದ್ರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು ಉತ್ತಮ ಅಂತ ನಮ್ಮ ಮೈಸೂರು ಉದ್ಯಮವಂತ ಕನ್ನಡಿಗರ ಬಳಗದಿಂದ ಇವತ್ತಿನ ಕಾಲಘಟ್ಟದ ರಾಜಕಾರಣಿಗಳಿಗೆ ನಾವು ಹೇಳೋದು ಇಷ್ಟೇ. ಇವತ್ತು ಇಷ್ಟೆಲ್ಲ ಅನ್ಯಾಯ ನಡೆದ್ರು ಸಹ ಯಾಕೆ ಮತ್ತೆ ನೀವು ಅದ್ಯಾವ ಪುರುಷಾರ್ಥಕ್ಕೆ ವರ್ಗಾವಣೆ ಎತ್ತಂಗಡಿ ಅಂತ ಮಾಡಿದ್ರಿ? ಯಾತಿಗ್ರಿ ಎತ್ತಂಗಡಿ ಅಂತ ಮಾಡಿದ್ರಿ? ಸೂಟ್ ಕೇಸ್ ಬತ್ತೇನ್ರಿ ಸೂಟ್ ಕೇಸ್ ತಂದು ಕೊಟ್ರೆ ಅಮ್ಮ ನಿಮ್ಗೆ ನಿಜವಾಗ್ಲೂ ಜನ್ಮ ಸ್ವಲ್ಪನೂ ಮಾನವೀಯತೆ ಇಲ್ವಾ? ಭಕ್ತರು ಅಷ್ಟೊಂದು ಉಗಿತಾ ಇದ್ದಾರೆ. ಕ್ಯಾಕರಿಸಿ ಮೊಕ್ಕೆ ತುಬುಕ್ ಅಂತ ಉಗಿತಾ ಇದ್ದಾರೆ. ಎಷ್ಟು ಬಟ್ಟೆಗಳು ಇಟ್ಕೊಂಡಿದ್ರಿ ಖರ್ಚಿಪ್ನ ವರ್ಷಗಳಕ್ಕೆ. ವಾನ್ಗಟ್ಟವೆ, ಮಾನ್ಗಟ್ಟವೆ, ಕುಳ್ಗಟ್ಟವೆ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವೆ. ಚಾಮುಂಡಿ ಬೆಟ್ಟದಲ್ಲೂ ಇಷ್ಟು ಅನ್ಯಾಯ ಮಾಡ್ತಾಯಿದ್ರಿ ಅಂದರೆ ಇನ್ನು ಮೂಡೋದಲ್ಲಿ ಅನ್ಯಾಯ ನಡೆದಿರ್ತದ? ಇನ್ನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅನ್ಯಾಯ ನಡೆದಿರ್ತದ? ಇನ್ನು ಪೊಲೀಸ್ ಸ್ಟೇಷನ್ಗಳಲ್ಲಿ ಅನ್ಯಾಯ ನಡೆದಿರ್ತದ? ಇನ್ನು ಸರ್ಕಾರಿ ಕಚೇರಿಗಳಲ್ಲಿ ಅನ್ಯಾಯ ನಡೆದಿರ್ತದ? ಅದು ಅನ್ಯಾಯಕ್ಕೆ ಹೊಂದ್ಕೊಬಿಟ್ಟಿದ್ರ ಅಂತ ಆಯಿತು ನಿಮಗೆ. ನಿಜವಾಗ್ಲೂ ಮುಷ್ಟಾನ್ನ ಭೋಜನ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಮುಷ್ಟಾನ್ನ ಭೋಜನ ಆಗಿ ಮೈಸೂರು ಪರಿವರ್ತನೆ ಆಗ್ತಾಯಿದೆ. ಸಾಂಸ್ಕೃತಿಕ ನಗರ ಅಲ್ಲ, ಸ್ವಾರ್ಥಿಗಳ ನಗರ ಆಗ್ತಾಯಿದೆ. ಜನನೂ ಹಂಗೆ ಇದ್ದಾರಲ್ಲ, ಮನೆ ಹಾಳು ಮಾಡವನೇ, ದೇಶದ್ರೋಹಿನೇ, ಜಾತಿವಾದಿನೇ, ಭ್ರಷ್ಟ ರಾಜಕಾರಣಿನೇ, ನಮ್ಮನೆ ದೇವರು ಅಂತ ಆರಾತುರ ಶೇಬ್ನಾರ ಹಾಕಕ್ಕೆ ಹೋಯ್ತಿರಲ್ರಪ್ಪ. ಮೋಸಂಬಿ ಹಾರ ಹಾಕಕ್ಕೆ ಹೋಯ್ತಿರಲ್ರಿ. ಆ JCBನ ಒಂದೊಂದು ಗಂಟೆ ಟೈಮ್ ನಿಲ್ಸ್ಕೊಂಡು ಆ ಕುಳ್ಗೆಟ್ಟವಕ್ಕೆ, ಮಾನ್ ಕೆಟ್ಟವಕ್ಕೆ ಹಾಕ್ರಿ. ಹಾಕಿ ನೋಡಿ, ನೆನ್ನೆ ತಾನೇ ಎತ್ತಂಗಡಿ ಅಂದರು ರೂಪ ಅವ್ರನ್ನ. ಆಗಲೇ ಇವತ್ತು ಅದೇ ಜಾಗದಲ್ಲಿ ತಿಕಾಣಿ ಹೂಡಕ್ಕೆ ಬಿಟ್ಟಿದ್ದಾರೆ ಅಂದರೆ ಯಾವ ರೀತಿ ಭ್ರಷ್ಟಾಚಾರಕ್ಕೆ ಮುಷ್ಟಾನ್ನ ಭೋಜನ ಕೊಡ್ತಾ ಇದ್ದಾರೆ ಎಡಬಲ ಇರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾಯಿದ್ದಾರೆ? JCB ಪಕ್ಷಗಳ ಕಾರ್ಯಕರ್ತರೆ, ವಿರೋಧ ಪಕ್ಷ ಸತ್ತೋಗಿದೆ ಬಿಡಿ. ನರಸತ್ತನ್ ಈ ವಿರೋಧ ಪಕ್ಷ ಸತ್ಯ ಹೋಗಿದ್ರಿ, ನೀವು ಅಡ್ಗೋಗಿದ್ರಿ, ನಿಮ್ಮ ಸೊಳ್ಳು ಹಿಂಗೋಗಿದೆ. ಈಗ ನೀವು ಡಬಲ್ ಗೇಮು. ಯಾವಾಗ ಚಾಮುಂಡಿ ಬೆಟ್ಟದ ಮೇಲೆ ತಿರುಪತಿ ಮಾದರಿಯಲ್ಲಿ ಕೆಲಸ ಮಾಡ್ತೀವಿ ಅಂತ 60 ಕೋಟಿ ಹಣ ಬಿಡುಗಡೆ ಆಯಿತು ಕೇಂದ್ರ ಸರ್ಕಾರದಿಂದ, ಆವಾಗಲೇ ರಾಜ್ಯ ಸರ್ಕಾರದವರು, ಕೇಂದ್ರ ಸರ್ಕಾರದವರು, ಮನೆ ಆಳರು ಒಂದಾಗಿದ್ದಾರೆ ಅಂತ ನಾವು ಆವತ್ತೇ ಅರ್ಥ ಮಾಡ್ಕೊಂಡು. ಇಂಥ ಭ್ರಷ್ಟ ಅಧಿಕಾರಿಗಳ, ಇಂಥ ಭ್ರಷ್ಟ ರಾಜಕಾರಣಿಗಳ ನಮ್ಮ ತಾಯಿ ಚಾಮುಂಡೇಶ್ವರಿ ಯಾತಿಗಾರು ಬಿಟ್ಕೊಂಡು ಕೂತಿದ್ದಲ್ಲೋ ಗೊತ್ತಿಲ್ಲ. 2 ಆಡ್ತಿ 2 ಬೇದಿ ಕೊಡವ. ನಾವೇನಾರಿ ಹೋರಾಟ ಮಾಡೋ, ನಾವೇನಾರಿ ನಮ್ಮ ಆಕ್ರೋಶ ಹೊರ ಹಾಕೋ ಹೇಳಿ, ನಮ್ಮ ಎನರ್ಜಿ ಹಾಳು ಮಾಡ್ಕೊಂಡು ನೀನೇ 2 ಬೇದಿ ಕೊಟ್ಬಿಟ್ರೆ ಆಗೋಯ್ತಲ್ಲವ. ಕನ್ಸಲ್ಲಿ ಚಾರ್ಜಿ ಆ ಮೈಸಾಸು ತುಳಿದ್ರ ಆಯ್ತದಲ್ಲವ. ಏನು ಮಾಡ್ತಾ ಇದ್ದೇವ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ, ನೀನು ಭಕ್ತಿಗೆ ಮುರುಳಾಗಿ ದೇಶ ವಿದೇಶದಿಂದ ಬರ್ತಕ್ಕಂಥ ಭಕ್ತರಿಗೆ ಅಲ್ಲಿ ಗೌಡಗಾಸನ ಗಾತ್ರ ಕಿಮ್ಮತ್ತಿಲ್ಲ. VIP ಯಾರು VIP ಸರ್ಕಾರಿ ಅಧಿಕಾರಿಗಳು. ಸಮಯ ವ್ಯರ್ಥ ಆಗುತ್ತೆ ಅಂತ ಹಸಿರು ಪೆನ್ನಲ್ಲಿ ಯಾರು ಸಹಿ ಮಾಡ್ತಾರೆ ಅವ್ರಿಗೆ ಸಮಯ ವ್ಯರ್ಥ ಆಗಬಾರ್ದು, ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗ್ಲಿ ಅಂತ VIP ಮಾಡಿರೋದು. ಯಾರ್ಯಾರು ಬರ್ತಾಯಿದ್ರಿ VIP ಸೀಟ್ ಹೆಸರು ಹೇಳ್ಕೊಂಡು? ಮನೆಯಾಳರೆಲ್ಲ ಬರ್ತಾವ್ರೆ, ಜಾತಿವಾದಿಗಳೆಲ್ಲ ಬರ್ತಾವ್ರೆ, ಭ್ರಷ್ಟ ಅಧಿಕಾರಿಗಳ ಜೊತೆಲಿ, ಭ್ರಷ್ಟ ರಾಜಕಾರಣಿಗಳ ಜೊತೆಲಿ ಎಷ್ಟು ಜನ ನುಸುಳುಕೋರರು ಹೋಗ್ತಾವ್ರೆ. ಕಿತ್ತೂರು ಚೆನ್ನಮ್ಮ ತಾಯಿ ಎಲ್ಲಿದ್ದೇವಾ? ಅನ್ಕೆ ಹೋಗವ ನುಸುಳುಕೋರರಿಗೆ ಹಂಗೆ ನೀರು ಚುಚ್ಚವ. ಈ ನುಸುಳುಕೋರರಿಗೆ MP VIP ಹೆಸರು ಹೇಳ್ಕೊಂಡು ಒಳಗೆ ಬರೋರಿಗೆ ನೀನು ತ್ರಿಶೂಲ ಚುಚ್ಚವ. ಏನು ಮಾಡ್ತಾ ಇದ್ದಾವ ತಾಯಿ?
ಈಗ ಅಲ್ಲ ನಿಜವಾಗ್ಲೂ ನಾಚಿಕೆ ಆಯ್ತದೆ ಕಣ್ರಿ. VIP ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಯ್ತದೆ ಕಣ್ರಿ. ಇವ್ರೇನು ಹೊಟ್ಟೆಗೆ ಅನ್ನ ತಿಂತಾರೆ ಮಣ್ಣು ತಿಂತಾರೆ ಅಂತ VIP ಹೆಸರಿನಲ್ಲಿ ಆ ರೀಲ್ಸ್ ಮಾಡೋರೆಲ್ಲ ಬರ್ತಾವ್ರೆ, ಆ ಬಿಗ್ ಬಾಸ್ಗೆ ಹೋದವ್ರೆ, ಅವ್ರು ಏನು ಕಿಸ್ ದಬಾಕವ್ರೆ ಅಂತ ನಾನು ಕೇಳ್ತಾ ಇರೋದು ಇವ್ರನ್ನ. ಏನಾದ್ರು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡೋರಾ? ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಹೋರಾಟ ಮಾಡೋರಾ? ಆ ಬಿಡದಲ್ಲೇ ರೈತರು ಒದ್ದಾಡ್ತಾರಲ್ಲಪ್ಪ, ಮಾನ್ಗೇಟವೆ ಕುಳ್ಗೇಟವೆ ನಿನ್ನ ಜನ್ಮಕ್ಕೆ ಬೆಂಕಿ ಹಾಕವೆ. ಆ ರೈತರು ಬೆಳೆದ ಅನ್ನನ ಮುಷ್ಟಾನ್ನ ಭೋಜನ ಏನು ದೆಯ್ಯ ತಿನ್ನಂಗೆ ತಿಂತಿದ್ರಲ್ಲಪ್ಪ. ಹೋಗ್ರೆ ರೈತರಿಗೆ ಬೆಂಬಲ ಕೊಡಿ. ರೈತರಿಗೆ ಬೆಂಬಲ ಕೊಡೋರು ಬಿಡ್ರಿ. ರೀಲ್ಸ್ ಮಾಡೋರಿಗೆಲ್ಲ VIP ಕ್ಯೂ ಅಲ್ಲಿ ಬಿಡ್ತಾ ಇದ್ರಲ್ಲ, ನಿಜವಾಗ್ಲೂ ಇಂಥ ಭ್ರಷ್ಟ ಅಧಿಕಾರಿಗಳ, ಇಂಥ ಮಾನ್ಗೇಟ್ ರಾಜಕಾರಣಿಗಳ ನಾನು